ಇದು ಸುದೀಪ್ ಅವರಿಗೆ ಆಸ್ಪತ್ರೆಗೆ ಬಂದು ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಾಪದ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀನು ಒಂದು ದಿನ ದುರ್ಗದೇ ಇದ್ದರೆ ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ವ, ಯಾಕೆ ಇದರ ಮಾಡಿದೆ ಅಂತಲೂ ಕೂಡ ಸಿಕ್ಕಾಪಟ್ಟೆ ಕೂಗಾಡಿದ್ದಾರೆ ಸುದೀಪ್ ಅವರು ಅಂತಲೂ ಕೂಡ ಹೇಳ್ಬೋದು ಪ್ರತಾಪ್ ಮೇಲೆ. ಇನ್ನು ಪ್ರತಾಪ್ ಇದಕ್ಕೆ ಸಕಾರಾತ್ಮಕ ಉತ್ತರ ಕೂಡ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತದೆ. ಇನ್ನು ಅವರ ತಂದೆಯವರನ್ನು ಮನೆಗೆ ಕಳಿಸ್ಕೊಡ್ಬಿಡಿ, ಬಿಗ್ ಬಾಸ್ಗೆ ಬೇಡ ಅಂತ ಹೇಳ್ತಿದ್ದಾರೆ. ಒಳಗಡೆ ಸಾಕಷ್ಟು ಜನ ಕಿರಾತಕರಿದ್ದಾರೆ. ಇಂಥ ಕಿರಾತಕರ ಮಧ್ಯದಲ್ಲಿ ನನ್ನ ಮಗ ಬೇಯೋದು ತುಂಬಾ ಕಷ್ಟ. ನನ್ನ ಮಗ ತುಂಬಾ ಸ್ಮೂತಾಗಿ ಬೆಳೆದಿರುವಂಥ ವ್ಯಕ್ತಿತ್ವ ಇರುವಂಥ ಹುಡುಗ ಅಂತಲೂ ಸಹ ಹೇಳಿದ್ದಾರೆ. ಮತ್ತೊಂದು ಕಡೆ ಸುದೀಪ್ ಅವರು ಯಾಕೆ ಹೀಗೆ ಮಾಡಿದೆ ಅಂತ ಕೂಡ ಕೇಳ್ತಿದ್ದಾರೆ. ಹೌದು, ಇದಕ್ಕೆ ಯಾವುದೇ ರೀತಿ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ ಅಂತ ಕೂಡ ಹೇಳಲಾಗಿದೆ. ಈಗ ಪ್ರತಾಪ್ ತುಂಬ ನಾರ್ಮಲ್ ಆಗಿದ್ದಾನೆ ಅಂತ ಕೂಡ ಹೇಳಲಾಗ್ತದೆ. ಕೆಲವರು ಹೇಳಿರೋ ಪ್ರಕಾರ ಅವನಿಗೆ ಹೊಟ್ಟೆ ನೋವು ವಾಂತಿ ಭೇದಿಯಿಂದ ಈ ಥರ ಮಾಡಿದ್ದಾನೆ ಅಂತ ಕೂಡ ಹೇಳಿದ್ರೆ, ಇನ್ನು ಕೆಲವರು ಇಲ್ಲ ಆತ ಅತಿಯಾದ ಮಾತ್ರೆ ಬೇಕು ಅಂತಲೇ ಸೇವಿಸಿ ಈ ಥರ ಮಾಡಿದ್ದಾನೆ, ಅದಕ್ಕೆ ವಿನಯ ಮತ್ತು ನಮ್ರತವರ ಕಾರಣ ಇರ್ಬೋದು ಅಂತಲೂ ಕೂಡ ಮತ್ತಷ್ಟು ಅಂದಾಜಿಸಲಾಗಿದೆ. ಯಾಕೆಂದರೆ ನೀವೇ ನೋಡಿರ್ಬೋದು, ಪ್ರತಾಪ್ದೊಂದು ತಂಡವಾದರೆ ಮನೆ ಮಂದಿಯದೆಲ್ಲ ಮತ್ತೊಂದು ತಂಡವಾಗಿರುತ್ತೆ. ಈ ಕಾರಣಕ್ಕಾಗಿ ಸಾಕಷ್ಟು ಅನುಮಾನಗಳು ಕೂಡ ಎಡೆ ಮಾಡಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏನು ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಇನ್ನು ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೋ ಮನೆ ಮಂದಿಗೆ ಎಂಬುದು ಕಾದು ನೋಡಬೇಕಾಗಿದೆ ಎಲ್ಲರೂ.